ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈಗ ಬೆಟ್ಟಕ್ಕೆ ಅಣಬೆ ಹುಡ್ಕೋಕೆ ಹೋಗ್ತಾವ್ರೆ. ಈಗ ಚಂದವ್ರ ಸೈಡ್ ಬಂದಾರೆ. ಇದೇ ನಮ್ದೊಂದು ಮತ್ತೆ 4 ಜನ, ನಾನು ಅಷ್ಟು 5 ಜನ, ಟೋಟಲ್ 5 ಜನ ಬಂದಾರೆ. ನಾವು ಈಗ ಹೋಗ್ಬೇಕೀಗ. ಈಗ ಜಸ್ಟ್ ಹೋಗ್ತಾ ಇದಾರೆ ಮಾತ್ರ. ನೋಡ್ವಿ ಎಷ್ಟು ಅಣಬೆ ಸಿಕ್ತು ಗೊತ್ತಿಲ್ಲ. ಅಂತೂ ಈ ಟೈಮ್ ಅಣಬೆ ಇರುತ್ತಲ್ಲ, ಹೊಸಲ ಒಂದು ಹೋಗಿದ್ರು ಸಿಗಲ್ಲ. ಈ ಸೈಡ್ ಸಿಗ್ತಾ ನೋಡ್ಬೇಕು. ಇದು ಬೇರೆ ಬೆಟ್ಟಕ್ಕೆ ಬಂದರೆ ಈಗ ಇಲ್ಲಿ ಇದು ಎಂತಂದ್ರೆ ಹೆಬ್ಬನ್ಕೆರೆ ಸೈಡು ನೋಡಿ. ಪೇರ್ಲಂಡ್ ನೋಡ್ದಂಗೆ ಕಾಣ್ತದೆ, ಸೇಮ್ ನಮ್ದು ಇಲ್ಲ ನಾಗರಾಜ್ ಹೇಳಿ. ಇವ ಪೇರ್ಲಂಡ್ ತಿಂತಾರೆ, ಕಾರ್ಯ ಹಣ್ಣು ಇದು. ತಿಂತೆ ಪೇರ್ಲಂಡ್ ಅಂತಾನೆ, ತಿಂದ್ರೆ ಮತ್ತಿಲ್ಲ ವಿಷಯ ಇದು ಫುಲ್ಲು. ಪೇರ್ಲಂಡ್ ತಿಂತ ಅಂತಾನೆ. ಯಪ್ಪ ದೊಡ್ಡ ಬೆಟ್ಟದಲ್ಲಿ ಹೋಗ್ತಾವ್ರೆ ಈಗ ಎಲ್ಲ ನೋಡಿ. ಯಾವ ಬೆಟ್ಟನೋ ಹೋಗ್ತಾವ್ರೆ ಗೊತ್ತಿಲ್ಲ, ಯಾರು ಬೈಬೇಕೇನೋ ಗೊತ್ತಿಲ್ಲ, ಯಾರ ಬೆಟ್ಟನೋ ಇದು. ಒಟ್ಟು ಬೆಟ್ಟದಲ್ಲಿ ಹೋಗ್ತಾರೆ ನೋಡಿ. ಇಲ್ಲದೆ ನೋಡಿ ಕಾರಿ, ಇದು ಕಾರಿ ಹಣ್ಣು. ಕಾರಿಕಾಯಿ ಸೇಮ್ ಪೇರ್ಲಣ್ಣ ಆದಂಗೆ ಆಗ್ತದೆ ನೋಡಿ. ಅವ್ನು ಪೇರ್ಲಣ್ಣ ಕಡೆ ತಿನ್ನುಕ್ತಾ ಇದೆಯಂತ ಪೇರ್ಲಣ್ಣ ಆಗದೆ ತಿಂತಂತ ಇದ್ದ ನೋಡಿ. रुको जरा सबर करो. ನೋಡಿ ಇಲ್ಲಿ ದಾರಿ ಇಲ್ದೆ ಇಲ್ಲಿ ಗ್ಯಾರ್ ಮದಡಿ ಹೋಗ್ತಾವ್ರಿ ಇಲ್ಲಿ. ಹಬ್ಬ ಮ್ಯಾಲ ಬೆಟ್ಟಕ್ಕೆ ಬಂದ್ರೆ ಹೈಟ್ ಕಾರೋಟ ಮಾಡೋದ. ಸಿಕ್ಕಾಕೊಂಡಿದ್ದೀವಿ ಬ್ರೋ. ಈ ದಾರಿ ನೋಡ್ರಿ ಫ್ರೆಂಡ್ಸ್ ಅಣಬೆ ಬಂದ್ರು, ಅದು ಸಿಕ್ಕಾಕೊಂಡ್ರೆ ಇಲ್ಲಿ ದಾರಿ ಹೆಂಗ್ ಗೊತ್ತಿಲ್ಲ ನೋಡಿ. ಎಲ್ಲೂ ದಾರಿ ಕಾಣೋದಿಲ್ಲ, ಸುತ್ತಲೂ ಹಿಂಡು. ಅಲ್ಲಿ ಅದೇ ಗಾಡಿ ಸೌಂಡ್ ಆಗ್ತದೆ. ಹೆಂಗ್ ಹೋಗ್ಬೇಕು ಕೂಡ ಗೊತ್ತಾಗ್ತಿಲ್ಲ, ಹೋಗ್ತಾರೆ. ಒಂದು ಅಣಬೆ ಸಿಕ್ಕಲ್ಲ. ಎಷ್ಟೊತ್ತಾಯ್ತು ಈಗ? ಒಂದು ತಾಸು, 1.5 ತಾಸು ಆಯ್ತು. ಒಂದು ಅಣಬೆ ಇಲ್ಲ. ಎಲ್ಲ ಬದಿ ಹುಡ್ಕಾಡ್ತಾವ್ರೆ. ಇಲ್ಲಿ ದಾರಿ ಮಾಡ್ಕೊಂಡು ಹೋಗ್ತಾರೆ ಈಗ ಮತ್ತೆ ಮುಂದೆ ನೋಡುವ. ನೋಡಿ ಇದು ಉದಯನ ಕೈಲ ಅದೇ ನೋಡಿ. ಇದು ಎಂತ ನೋಡಿ, ಒಂದ್ರ ಕಾಯಿ ನೋಡ್ದಂಗೆ ಕಾಣ್ತದೆ, ಬೆಟ್ಟದಲ್ಲಿ ಇರ್ತದೆ. ಕಾಮೆಂಟ್ ಮತ್ತೆ ಉದಯನ್ ಗೋಟಿ ಹೇಳಿ ಹಾಕ್ಬೇಡಿ ನೋಡಿ. ಇದು ಆದ್ರೆ ಒಂದು ಹುಳ, ಇದು ಜಸ್ಟ್ ನಾವು ಮೊದಲೇ ವಿಡಿಯೋ ಮಾಡಬೇಕಿತ್ತು. ಮುಟ್ಟದ ಮನೆಗೆ ರೌಂಡ್ ಆಗ್ಬಿಡ್ತು. ಹುಳ ಓಡಾಡ್ತಾ ಇತ್ತು, ಇದು ನಾವು ಮುಟ್ಟದ್ದೇ ರೌಂಡ್ ಆಗ್ಬಿಡ್ತು. ಬೇರೆ ನೋಡಿ, ಬೇರೆ ನೋಡಿ. ಇಲ್ಲಿ ಅಣಬೆ ತೆಗೋರು ಇಲ್ಲಿ ನೆಲ್ಲಿಕಾಯಿ ಮರ ಎಲ್ಲ ಮುರಿದು ತೆಗ್ದಾರೆ ಇಲ್ಲಿ ನೋಡಿ. ನೆಲ್ಲಿಕಾಯಿ ಕೊಯ್ತಾರೆ, ಮರನೇ ಮುರಿದು ತೆಗ್ದಾರೆ ಇವರು. ನಂಗೆ ರಾಶಿ ಒಂದ್ ಎಣ್ಣೆಗಾಗಿತ್ತು ಅಷ್ಟೇ. ಬಂಗಾರದ ಕೋಳಿ ಮಟ್ಟಿ ಆಯ್ತು. ಬಂಗಾರದ ಮಟ್ಟಿ ಆಣಿಗಿತ್ತು ಒಂದು ಕಾಣಿಸ್ದ ನಂಗೆ ಕಾಣಿಸ್ತದ ನೋಡಿ. ನೆಲ್ಲಿಕಾಯಿ 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 ಇಷ್ಟು ಸಿಗ್ತೀವಿ, ಇಷ್ಟೇ ಇಷ್ಟೇ ಅಷ್ಟೇ ಫ್ರೆಂಡ್ಸ್. ನೋಡಿ ಆ ಹುಳ ನೋಡಿ, ಇಲ್ಲ ಅದೇ ಗೋಟಿ ಆಗ್ಬಿಡ್ತೀವಿ ನೋಡಿ. ಆಗೋಯ್ತು, ಮುಟ್ಟದ್ದೇ ಗೋಟಿ ಆಗ್ಬಿಡ್ತದೆ. ಅದು ರೌಂಡ್ ಆಗ್ಬಿಡ್ತು ಮುಟ್ಟದ್ದೇ ಫ್ರೆಂಡ್ಸ್. ನೋಡಿ ಆ ಹುಳ ಇಲ್ಲದೆ ನೋಡಿ, ಉದ್ದ ಅದೇ ನೋಡಿ, ಎಷ್ಟು ಅದೇ ಹ್ಯಾಂಗ್ ರೌಂಡ್ ಆಗ್ತದೆ ನೋಡಿ. ಈಗ ನಮಗೆ ಈ ಹುಳದ ಹೆಸರು ಗೊತ್ತಿಲ್ಲ, ನಿಮಗೆ ನಾನು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ರೋಡ್ ಆಗ್ಬಿಡ್ತದೆ, ಮುಟ್ಟಿದ ರೋಡ್ ಆಯ್ತು ಈಗ ಫ್ರೆಂಡ್ಸ್. ಇದು ಮತ್ತೊಂದು ಹೋದ್ಸಲ ಬಂದು ಜಾಗಕ್ಕೆಲ್ಲ ಬಂದರು, ಇಲ್ಲೆಲ್ಲ ಸಿಕ್ಕಾಬಿಟ್ಟು ದೊಡ್ಡ ಹುತ್ತಾ ಇದೆ. ಆದರೂ ಒಂದು ಅಣಬೆ ಸಿಕ್ಕಲಿಲ್ಲ. ಅಂತ ಅಮ್ಮನದೆ ಒಂದು ಅಣಬೆ ಹುಡ್ಕೊಂಡಿದೆ, ಇಟ್ಟು ಸಣ್ಣದೆ ನೋಡಿ ಕೊಯ್ಲದೆ. ಒಂದು ಅಣಬೆ ಸಿಕ್ಕಿತ್ತು ಅಷ್ಟೇ, ಎಂತ ಇಲ್ಲ. ಖಾಲಿ ಚೀಲ. ಬಂದ ದಾರಿಯಲ್ಲಿ ಇದು ಸುಂಕವಿಲ್ಲ. ವಾಪಸ್ ಹೆಂಗೆ ಬಂದ್ರೆ ಹಂಗೆ ಹೋಗೋದೇ, ಎಲ್ಲೆಲ್ಲೂ ಇಲ್ಲ. ಬೆಟ್ಟ ಸುತ್ತದ ಬೆದರ್ ಬಂತು. ಈಗ 12 ಗಂಟೆ ಆಯಿತು. ಒಂದು ಬೆಳಗ್ಗೆ ಬಂದರು 8 ಗಂಟೆಗೆ. ಎಲ್ಲೂ ಒಂದು ಅಣಬೆ ಇಲ್ಲ, ಬರೀ ಹುತ್ತಲ್ಲ ಅದೇ ಅಂಗಡಿ. ಒಂದು ಅಣಬೆನೂ ಇರಲಿಲ್ಲ. ಓಡಾಡು ಬೇಜಾರು ಬಂತು. ಈಗ ಮನೆಗೆ ಹೋಗೋದೇ ಆಯಿತು. ಹುತ್ತ ಕಾಣಿಸ್ಬೇಕಲ್ಲ ಅವರಿಗೆ. ಎಲ್ಲ ಒಂದು ಅಣಬೆನೂ ಆಗಲಿಲ್ಲ. ಹೋತ್ರಿ ಮನೆ ನೋಡಿ, ಇಷ್ಟು ದೊಡ್ಡ ಹುತ್ತದೆ ಇಲ್ಲಿ ದೊಡ್ಡ ಮನೆ ಹೋಗೋದೆ. ಅದು ಅಣಬೆ ಒಂದು ಆದಂಗೆ ಕಾಣೋದಿಲ್ಲಪ್ಪ. ನಮ್ಗಲ್ಲ, ವಾರ್ಲೆ. ಈಗ ವಾರ್ಲೆ ಹುತ್ತ ನೋಡ್ರಿ, ಹೋಗುವ ನೋಡಿ. ಒಂದು ರೌಂಡ್ ಹಾಕೋಬಾಗಿಲೆ. ಬೆಳಿಗ್ಗೆ ಅಣಬೆ ಹುಡ್ಕೊ ಹೋಗಿದ್ರು, ಅಣಬೆ ಅಂತೂ ಸಿಗಲಿಲ್ಲ. ಹೀಗೆ ಸಂಜೆ ಬೇಜಾರು ಬರ್ತದೆ ಕಂಡು ಬೀಚ್ ಸೈಡ್ ಬಂದರೆ ಈಗ ಇಲ್ಲಿ ಅಣೆಗಂಡಿ ಆಡುವಂಥ. ಇದು ಚಿಣ್ಣಿದ ಆಡುವೇಳೆ ಇದು. ನಮ್ಮ ಕಡೆಗೆಲ್ಲ ನಾವು ಅಣೆಗಂಡಿ ಅಂತ ಹೇಳ್ತರು. ಅದೇ ಆಡುವೆ ಅಂತ ಬೀಚಿಗೆ ಬಂದರು. ಸಣ್ಣಿರ್ಬೇಕಾದ್ರೆ ಆಡಿದ್ದು, ಇತ್ತಾಗ ಆಡಲಾಗಿತ್ತು. ಹಾಗಾಗಿ
ಅಪರೂಪಕ್ಕೆ ಆಡುವಂತ ಬಂದರೆ. ಇಲ್ಲಿ ನೋಡಿ, ಇದು ದೊಡ್ಡ ಇರೋದು ಪಟ, ಸಣ್ಣ ಇರೋದು ಗಿಲ್ಲಿ. ಅಲ್ಲದೆ ಪಟದಲ್ಲಿ ಗಿಲ್ಲಿ ಅಲ್ಲ. ಪಡದಲ್ವಾ ದೂರ ಇದ್ರೆ ಹೇಳ್ಬೋದು, ಹತ್ತಿರ ಪಡೆದ ಹತ್ರ ಇತ್ತು, ಎಡಗಲಾಡ್ತಾನೆ. ಯಾವುದು ಆಡ್ತೀನಿ? ಹಾ, ಇಲ್ಲ ಇಲ್ಲ, ಗಿಲ್ಲಿಯ ಇತ್ತು ಬೇಡ. ನೋಡಿ, ಇವನೇ ನೋಡಿ, ಬೆಳಿಗ್ಗೆ ಖಾರ ಎಣ್ಣೆ ತಿಂತಿರತ್ತಿದ್ದವ, ಪೇರ್ಲಣ್ಣ ಕಂಡು. ನಾಗರಾಜ ನೋಡಿ ನಾಡ್ತಾನೆ. ಬಾಲರ್ ಬಾಲರ್ ಕೊಯ್ಲ ಹೋಯ್ತಲ್ಲ ಮಾರೆ ಆಳಲ್ಲಿ. ಫ್ರೆಂಡ್ಸ್, ಮಳೆ ಬಂತು ಈಗ. ಎಲ್ಲ ಹೊಕ್ಕಡ ನೋಡಿ, ಊಡಲ್ಲಿ ಹೊಕ್ಕಡಾರ. ಮಳೆ ಬಂದು ವ್ಯಾಪಾರ ನೋಡಿ, ಅಂತ ಹೊಡ್ಕೊಳ್ಳೋದಿಲ್ಲ. ಸಮುದ್ರದಲ್ಲಿ ಮಳೆ ಬಂತು, ಈಗ ಆಡ್ತಿರ್ಬೇಕಾರೆ ಎಲ್ಲ ಇಲ್ಲ ಅವ್ರೆ ನೋಡಿ. ಮಳೆ ಹೋಯ್ತು, ಅಲ್ಲ ಆ ಕಡೆ ಮಳೆ ಹೋಯ್ತು, ಅಲ್ಲಿ ಮಳೆ ಹೋಯ್ತದೆ ನೋಡಿ. ಆ ಕಡೆ ಜೋರ್ ಮಳೆ ಹೋಯ್ತದೆ, ಅಲ್ಲಿ ಆ ಕಡೆ ಹೋಯ್ತದೆ. ನಮ್ಮ ಹತ್ರ ಮಳೆ ಇಲ್ಲ. ಫ್ರೆಂಡ್ಸ್, ನಾವು ಸೆಟ್ಲ್ ಕಾಕ್ ಆಡಬೇಕು ಅಂತ ಹೋಗಿದ್ರು, ಆದರೆ ಗಾಳಿ ಇರೋದ್ರಿಂದ ಕಡೆಗೆ ಚಿನ್ನಿ ದಾಂಡು ಆಡಿದ್ರು. ಅದು ಮಸ್ತ್ ಖುಷಿ ಆಯಿತು, ಮಸ್ತಾಗಿತ್ತು ಆಟ. ಅಪರೂಪಕ್ಕೆ ಆಡೋದಿದ್ದು. ಸಣ್ಣ ಇರ್ಬೇಕಾದ್ರೆ ಚಿನ್ನಿ ದಾಂಡು ಆಡಿದ್ರೆ ನೆನಪಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.